ಸುಮ್ನಿರಿ ಸರ್. ಈಗ ನೋಡಿ, ಸದಾ ನಿಮ್ಮ ಸೇವೆಯಲ್ಲಿ ನಿಮ್ಮ ಸೇವಕ ನಾಣಿ ಸರ್. ಇದು ಸ್ವಲ್ಪ ಬೆಟ್ರಯ್ಯ. ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಗ್ತಿದೆಯಲ್ಲ, ಯಾರು ಮಾಡಿರ್ಬೋದು? ಮನೇಲಿ ಎಲ್ಲರ ಹತ್ರನೂ ಸೆಲ್ ಫೋನ್ ಇದೆ. ಲ್ಯಾಂಡ್ ಲೈನ್ ಫೋನ್ ಮಾಡಿದ್ದಾರೆ ಅಂದ್ರೆ ಅದು ಅಜ್ಜಿಗೆ ಆಗಿರುತ್ತೆ. ಯಾರೋ ದೇವಿಪುರದವರೇ ಮಾಡಿರ್ಬೋದು. ಹಲೋ ಅಮ್ಮ, ನಾನು ಚಲಮೈ ಶಾಸ್ತ್ರಿ. ಹೇಳಿ ಶಾಸ್ತ್ರಿಗಳೇ. ನೀವು ಅರ್ಜೆಂಟಾಗಿ ಹೊರಟು ಊರಿಗೆ ಬರಬೇಕಮ್ಮ. ಗುಡಿಗೆ ಬರಬೇಕು. ಯಾಕೆ ಶಾಸ್ತ್ರಿಗಳೇ? ಊರಲ್ಲಿ ಯಾರಾದ್ರೂ ಗಲಾಟೆ ಮಾಡ್ತಿದ್ದಾರಾ? ದುಡ್ಡೇನಾದ್ರೂ ಬೇಕಾ? ಏನ್ರಿ, ನಮ್ಗೆ ಮಗ ಹುಡ್ತಾನೋ ಮಗಳು ಹುಡ್ತಾಳೋ 4-5 ದಿನದಲ್ಲಿ ಗೊತ್ತಾಗತ್ತಲ್ವಾ? ಈ ಮನೇಲಿ ಮಗು ಧ್ವನಿ ಕೇಳಿಸುತ್ತೆ. ದುಡ್ಡೆಷ್ಟು ಬೇಕು ಶಾಸ್ತ್ರಿಗಳೇ? ಹೇಳಿ. ದುಡ್ಡೇನು ಬೇಡಮ್ಮ, ನೀವು ತಕ್ಷಣ ಹೊರಡಿ. ಏನಾಯ್ತು ಶಾಸ್ತ್ರಿಗಳೇ? ಐದನೇ ತಲೆಮಾರಿನ ಸೊಸೆಗೆ ಮರಣ ಶಾಸನ ಬರೆದಾಗಿದೆ. ಇನ್ನು 4 ದಿನದಲ್ಲಿ ಆ ಹೆಣ್ಣು ಅಂತ್ಯ ಆಗೋದು ತಥ್ಯ. ಈಗ ದಂಡನೆ ಸಿಗೋ ಸಮಯ ಬಂದಾಗಿದೆ. ಅವಳ ಆಯಸ್ಸು ಇನ್ನು 4 ದಿನ ಅಷ್ಟೇ. ಹಲೋ. ಈಗ ದಂಡನೆ ಸಿಗೋ ಸಮಯ ಬಂದಾಗಿದೆ. ಅವಳ ಆಯಸ್ಸು ಇನ್ನು 4 ದಿನ ಅಷ್ಟೇ. ವಾಟ್? ಏನ್ ಹೇಳ್ತಾ ಇದ್ದೀರಾ ಅಜ್ಜಿ? ಯಾವಾಗ? ಇವಾಗ್ಲಾ? ಓಕೆ, ನಾನು ಹೊರಡ್ತೀನಿ. ಈಗಲೇ ಬರ್ತೀನಿ.
ಎಲ್ಲಿಗೆ ಅರ್ಜೆಂಟಲ್ಲಿ ಹೋಗ್ತಿದ್ಯಾ? ಹೊರಗಡೆ ಹೋಗುವಾಗ ಎಲ್ಲಿಗೆ ಯಾಕೆ ಅಂತ ಕೇಳ್ಬಾರ್ದು ಅಂತ ಗೊತ್ತಿಲ್ವಾ? ಮ್ಯಾನರ್ಸ್ ಇಲ್ವಾ? ಮಾಮ್, ಜಸ್ಟ್ ಲೀವ್ ಮಿ ನಿತ್ಯ. ಮಾಮ್ ಇಷ್ಟು ಅರ್ಜೆಂಟಲ್ಲಿ ಎಲ್ಲಿ ಹೋಗ್ತಿದ್ದಾಳೆ? ಒಂದ್ ನಿಮಿಷ ಗಂಗಾ. ಅಜ್ಜಿ, ಏನಾದ್ರೂ ಸಮಸ್ಯೆನಾ? ಏನು ಇಲ್ಲ ಜೈ, ಮತ್ತೆ ಯಾಕೆ ಹೀಗಿದ್ದೀರಾ? ಚೆನ್ನಾಗಿದ್ದೀನಲ್ಲ. ಹಾ 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 ಸರಿ, ನಾಣಿ, ಆಮೇಲೆ ಮಾಡ್ತೀನಿ. ಸರಿ. ಅಜ್ಜಿ ಯಾರಿಗೋ ಕಾಲ್ ಮಾಡಿದ್ರು. ಅಜ್ಜಿ ಯಾರು ಕಾಲ್ ಮಾಡಿರ್ತಾರೆ ಅದನ್ನ ಈಗಲೇ ತಿಳ್ಕೋಬೇಕು. ಕ್ವಿಕ್. ಯಾಕೆ ಸರ್? ನಿನ್ಗೆ ಸ್ಯಾಲ್ರಿ ಯಾಕೆ ಕೊಡ್ಬೇಕು? ಓಕೆ ಸರ್, ಕಂಡಿಡಿಯೋಣ. ಲ್ಯಾಂಡ್ ಲೈನಿಗೆ ಕಾಲ್ ಮಾಡಿದ್ರು ಅಂದ್ರೆ ಅದು ಖಂಡಿತ ದೇವಿಪುರದ್ದೇ ಆಗಿರತ್ತೆ. ಆ ಊರಿನ ದೊಡ್ಡವರು ಇಲ್ಲ ಚಲಮಯ್ಯ ಶಾಸ್ತ್ರಿಗಳೇ ಮಾಡಿರ್ಬೇಕು. ಎಸ್ ಸರ್, ನಾನು ಅದೇ ಅನ್ಕೋತಾ ಇದ್ದೀನಿ. ಆ ಕಾಲ್ ಬಂದ್ ಕೂಡ್ಲೆ ಅಜ್ಜಿ ಯಾಕೆ ಗಾಬರಿ ಆದ್ರು? ಅವ್ರ ಮುಖದಲ್ಲಿ ಭಯ ನೋಡ್ದೆ. ಅಜ್ಜಿಗೆ ಭಯ ಪಟ್ಟಿದ್ದಲ್ಲ ಸರ್, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದು. ಆ ಕೋಪದ ಹಿಂದೆ ನನ್ನ ಹತ್ರ ಹೇಳೋಕಾಗ್ದಿರೋ ಭಯ ಇತ್ತು. ನಾನು ಅಜ್ಜಿ ಹೆದ್ರಿದ್ನ ನಾನು ಯಾವತ್ತೂ ನೋಡ್ಲಿಲ್ಲ. ಅಜ್ಜಿ ಯಾರು ಕಾಲ್ ಮಾಡಿರ್ತಾರೆ? ಯಾರ ರಿಸೀವರ್? ರೀಡೈಲ್ ಮಾಡಿ ನೋಡಿ ಸರ್, ಗೊತ್ತಾಗತ್ತಲ್ಲ. ಎಸ್ ನಾಣಿ.